ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ 2 ರಿಂದ ಮಾಡಿದೀವ್ರಿ ಸರ್. ಮನೆಯಲ್ಲೇ ಅದೇ ಏನಂತೀರಿ ಜನಿಗೆ ಅಂತ ಕೊಡ್ತಾರಲ್ರಿ ಸರ್, ಮಕ್ಕಳೆಲ್ಲ ಕರ್ಕೊಂಡ್ ಬರ್ಬೇಕಾದ್ರೆ ಅವಾಗ ಅವಕರಿಂದಾನೇ ನಾನು ವೃದ್ಧಿ ಮಾಡ್ಕೊಂತ ಇವತ್ತು 10 ರಿಂದ 12 ಆಕಳುಗಳು ಸಾಕೊಂಡು ಹಂಗೆ ಅವು ಮಾರ್ಕೆಟಿಂಗ್ ಮಾಡ್ತೀನಿ ಸರ್. ಅವು ಜಾಸ್ತಿ ಸರ್, ಅದು 3 ವೆರೈಟಿ ಗೋಧಿ ಅದಾವ್ರಿ ಸರ್. ಒಂದು ಜವಾರಿ ಗೋಧಿ ಬರ್ತದ್ರಿ, ಒಂದು ಜವಿ ಗೋಧಿ, ಒಂದು ನೀರಾವರಿ ಆಶ್ರಿತ ಮಳೆ ಆಶ್ರಿತ ರೀ. ಇದು ನೀರ್ ಬಿಟ್ಟು ಬೆಳಿತಾರಲ್ರಿ ಆ ಗೋಧಿನೂ ಅದ್ರಿ. ಅದೇ ಜವಾರಿನೇ ರೀ ಇವನು ರೀ. ಯಾವ್ದು ಇವು ಆದ್ರೂ ಯಾರಿಗೆ ಹಾಯ್ದು ಅದು ಏನಿಲ್ರಿ, ಇವು ಪಳಗೆ ಅವ್ರ ಮನೆಯಲ್ಲೇ ಬೆಳೆದು ಅಲ್ರಿ. ಹಿಂಗಾಗಿ ಕೇಸ್ ಏನು ಇರಿದು ಅದು ಏನು ಇಲ್ರಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ತು ನಾವು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ರೈತ ಮಹಿಳೆಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ವಿಶೇಷವಾಗಿ ಕಿಲಾರಿ ಹಸುಗಳನ್ನು ಸಾಕಿಕೊಂಡು ಹಲವಾರು ಹಸುಗಳನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾವಯವ ಕೃಷಿನೂ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಅಕ್ಕ. ನಮಸ್ಕಾರ ಅಣ್ಣ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಪರಿಚಯ ಹೇಳ್ರಿ ಅಕ್ಕ. ನಮಸ್ಕಾರ, ನಾನು ಜಯಶ್ರೀ ಚೌಧರಿ, ಪಾರಂಪರಿಕ ಮತ್ತು ಪಂಚಗವ್ಯ ವೈದ್ಯರು ಹಾಗೂ ಪೌಟ್ಟದೊಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಕೆಲವೊಂದು ಗೋ ಉತ್ಪನ್ನಗಳನ್ನು ತಯಾರಿಸುತ್ತಾ ಈ ವೃತ್ತಿಯಲ್ಲಿ ನಾನು ತೊಡಗಿರುತ್ತೇನೆ ರೀ. ಅಕ್ಕ, ನಿಮ್ಮ ಊರು, ತಾಲೂಕು, ಜಿಲ್ಲಾ? ಸರ್, ಅದು ತಾಳಿಕೋಟೆ ತಾಲೂಕು ರೀ, ವಿಜಯಪುರ ಜಿಲ್ಲಾ, ತುಂಬಗಿ ಅಂತ ಹೇಳ್ರಿ ಸರ್. ತುಂಬಗಿ ಗ್ರಾಮ. ಪ್ರಾಪರ್ ಬಂದ್ಬಿಟ್ರು ಸಾಸ್ನೂರ್ ರೀ ಸರ್. ನಾವ್ ಈ ಕಡೆ ತುಂಬಿಗೆ ಒಳಗ ಜಮೀನ್ ಇರೋದ್ರಿಂದ ನಾವ್ ಇಲ್ಲೇನೆ ರೆಡಿ ಮಾಡ್ಕೊಂಡು ಈ ಕಡೆ ಸಮೀಪ ಆಗ್ತದಂತ ನಾವು ತುಂಬಿಗೆ ಒಳಗೆ ಮಾಡಕತ್ತೀವಿ ಸರ್. ಈ ಊರಿಂದ ಎಷ್ಟು ಕಿಲೋಮೀಟರ್? 1.5 ಕಿಲೋಮೀಟರ್ ಆಗ್ತದೆ. 1.5 ಕಿಲೋಮೀಟರ್. ವಿಶೇಷವಾಗಿ ಇವ್ರು ಇರೋದು ಹೊಲದಲ್ಲಿ, ಇವರ ಊರಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಇಂಥಲ್ಲಿ ಇದ್ದುಕೊಂಡು ವಿಶೇಷ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅಕ್ಕ, ಎಷ್ಟು ಹಸುಗಳಿದಾವ್ರಿ? ಸರ್, ನನ್ನಲ್ಲಿ 9 ಹಸುಗಳಿದ್ದು ಸರ್. 1-2 ಎತ್ತುಗಳು ಅದಾವ್ರಿ ಸರ್. ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಹಸುನಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ 2 ರಿಂದ ಮಾಡಿದೀವ್ರಿ ಸರ್. ಮನೆಯಲ್ಲೇ ಅದೇ ಏನಂತೀರಿ ಜನಿಗೆ ಅಂತ ಕೊಡ್ತಾರಲ್ರಿ ಸರ್, ಮಕ್ಕಳೆಲ್ಲ ಕರ್ಕೊಂಡ್ ಬರ್ಬೇಕಾದ್ರೆ ಅವಾಗ ಅವಕರಿಂದಾನೇ ನಾನು ವೃದ್ಧಿ ಮಾಡ್ಕೊಂತ ಇವತ್ತು 10 ರಿಂದ 12 ಆಕಳುಗಳು ಸಾಕೊಂಡು ಹಂಗೆ ಅವು ಮಾರ್ಕೆಟಿಂಗ್ ಮಾಡ್ತೀನಿ ಸರ್. ಅವು ಜಾಸ್ತಿ ಚೆನ್ನಾಗಿರೋ ತಳಿಗಳು ಬೇಕಂತೇಳಿ ಯಾರಾದ್ರೂ ರೈತರು ಕೇಳಿದ್ರೆ ನಾನು ಕೊಡ್ತಾ ಇದ್ದೀನಿ. ಗಂಡು ಕರುಗಳು, ಕೆಲವೊಬ್ರು ಹೈನಕ ಈ ತರ ಆಕಳುಗಳು ಕೇಳಿದ್ರು ಕೊಡ್ತೀನಿ ಸರ್. ಇಲ್ಲಿವರೆಗೂ ಎಷ್ಟು ಆಗ್ಯಾವ್ರಿ ಇಲ್ಲಿವರೆಗೂ? ಸರ್, ಒಂದು 40 ಆಕಳುಗಳು ಸಮೀಪ ಆಗ್ಯಾವ್ರಿ ಸರ್. ನಾನು ಒಂದು 14 ವರ್ಷದಿಂದಾನೇ ಮಾಡಕತ್ತೀನಿ ಸರ್. 14 ವರ್ಷದಿಂದನೂ ಅವು ಹೆಚ್ಚೋಕ್ಲನೇ ಆಗುವಲ್ರಿ. ಇವತ್ತು ವರ್ಷಕ್ಕೊಂದ್ ತಳಿ ಅಂದ್ರೂ ಒಂದೊಂದು ಆಕಳುಗಳು ಇಂದ ಒಂದು 4 ರಿಂದ 5 ಹಂಗೆ ಅದು ಬೆಳ್ಕೊತಾನೆ ಹೋಗೋದಲ್ರಿ. ವರ್ಷನಲ್ಲಿ ಒಂದ್ 2 ಇಟ್ಕೋತೀನಿ ಸರ್, ಒಂದ್ 2 ಮಾರ್ಕೆಟಿಂಗ್ ಮಾಡೋದು. ಅದರಿಂದ ಇನ್ನೇನು ಹೋರಿ ದನಗಳಂತೂ ರೈತರಿಗೆ ಕೊಡ್ತೀನಿ ಸರ್. ಅವು ಏನಿದು ಮಾಡಲ್ರಿ. ಸಣ್ಣ ಪುಟ್ಟ ಕರುಗಳು ನಾವೆಲ್ಲ ರೈತರು ಯಾರಾದ್ರೂ ಸಾಕೋತೀನಿ ಅಂತ ಹಂಬಲಿದ್ದವ್ರಿಗೆ ಫ್ರೀ ಆಗಿ ಕೊಟ್ಟಿನ್ರಿ ಸರ್. ಇಷ್ಟಪಟ್ಟು ಇಷ್ಟಪಟ್ರಿ. ಹ್ಞೂನ್ರಿ, ಈ ತಳಿ ಬೇಕಂತೇಳಿ ನನಗೆ ಎಷ್ಟೋ ಜನರು ಫೋನ್ ಮಾಡಿ ಕೇಳ್ತಾರೆ ಸರ್, ಚೆನ್ನಾಗ್ಯದಾವ ನಿಮ್ಮ ಅಂತೇಳಿ. ಅಂದ್ರೆ ಈ ಮನುಷ್ಯರಿಗೆಲ್ಲ ಒಗ್ಯಾವ್ರಿ ಇವು. ಕೆಲವೊಂದೆಲ್ಲ ಒಂದ್ ಸ್ವಲ್ಪ ಹಾಯ್ದು ಅದು ಮಾಡ್ತಾವ ಅಂತೇಳಿ ಹೆಣ್ಮಕ್ಳು ಸಾಕೋರು ನನಗೆ ಫೋನ್ ಮಾಡಿ ಈ ತರ ನಿಮ್ಮ ಹತ್ರ ಹಸುಗಳು ಚೆನ್ನಾಗ್ಯದಾವ ಕೊಡ್ರಿ ಅಂತೇಳಿ. ನಾನು ಆ ಥರ ಹಂಬಲಿದ್ದವ್ರಿಗೂ ನಮ್ಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ ಅಂತೇಳಿ ನಾನು ಕೊಡ್ತೀನಿ ಸರ್ ಅವ್ರಿಗೆ. ಮತ್ತು ನಮ್ಗೆ ಹೆಚ್ಚಿಗೆ ಮತ್ತೆ ಆಗ್ತಾವ ಅಂತೇಳಿ. ಅಕ್ಕ, ನಿಮ್ಮ ಭಾಗದಲ್ಲಿ ನೀರಿಂದು ಸ್ವಲ್ಪ ಸಮಸ್ಯೆ ಇದೆ ಭಾಳ. ಇವಕ್ಕೆಲ್ಲ ನೀರು, ಮೇವಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್? ನಾವ್ ಏನ್ ಮಾಡಿವ್ರಿ, ಮಳೆಗಾಲದಲ್ಲಿ ಅಂತೂ ಮಳೆ ಆಶ್ರಿತ ಬೆಳೆಗಳನ್ನೇ ಬೆಳಿತೀವ್ರಿ ಜಾಸ್ತಿ ರೀ. ಇವಾಗ ನಾವು ಒಂದು 4-5 ವರ್ಷದಿಂದ ನಾವು ಡೋಣಿ ಇದೆ ರೀ ಸರ್. ಒಂದು ಕಿಲೋಮೀಟರ್, ಒಂದು 50 ಮೀಟರ್ ಆಗ್ಬೋದ್ರಿ. ಒಂದು 70 ಪೈಪ್ ಹೋಗ್ಯಾವ ನೋಡ್ರಿ ಸರ್, 20 ಫೂಟಿನು. ಅಷ್ಟರಿಂದ ನಾವು ಪೈಪ್ ಲೈನ್ ಮಾಡ್ಕೊಂಡಿವ್ರಿ. ಡೋಣಿ ನೀರನ್ನೇ ಬಳಸ್ತಾ ಇದೀವ್ರಿ. ವ್ಯವಸಾಯಕ್ಕೂ ಬತ್ತು, ದನಗಳಿಗೆ ಬಂತ್ರಿ. ನಮಗ್ ಕುಡಿಯಕ್ಕೆ ನಾವು ಊರಿಂದ ತಂದು ನೀರ್ ಕುಡಿತೀವ್ರಿ ಸರ್. ಇಲ್ಲಿ ಯಾವ ಬೋರ್ ಹಾಕಿದ್ರು ಸಕ್ಸಸ್ ಆಗ್ತಾ ಇಲ್ರಿ. ಏನಕ್ಕ ಗೊತ್ತಿಲ್ರಿ, ಬಿದ್ರುನು ನೀರ್ ಸಪ್ಪ ಬೀಳ್ತಾವ್ರಿ. ಅವು ಯೋಗ್ಯ ಅಲ್ರಿ, ದನಗಳಿಗೆ ಆಗಲ್ರಿ. ಈಗ ಒಂದ್ 4-5 ವರ್ಷದಿಂದ ಕ್ಯಾನಲ್ ನೀರೆಲ್ಲ ಡೋಣಿಗೆ ಬಿಡಾಕತ್ಯಾರ ಗೌರ್ಮೆಂಟ್ ಕಡೆ ನಿಂತಾರಿ. ಅದೇ ನೀರನ್ನ ನಾವು ಬಳಸ್ಕೊಂಡ್ ಮೊದಲೆಲ್ಲ ಒಂದ್ ಸ್ವಲ್ಪ ಇಲ್ಲಿ ಫಸ್ಟ್ಗೆ ಬಾವಿ ಅದು ತೋಡಿದ್ದೀವ್ರಿ. ಅವೇ ನೀರ್ ಮೇಲೆ ನಡೆಸಿದ್ದೀವ್ರಿ. ಅವು ಬಾಯಿ ಬರ್ತಾ ಬರ್ತಾ ಅವು ಅಷ್ಟು ಸೌಳಾಗ್ಬಿಟ್ಟವ್ರಿ ಸರ್. ಅವು ಜನರಿಗೆ ದನಗಳಿಗೆ ನಡೆಯಲಾಯ್ತ್ರಿ, ನಮಗೂ ನಡೆಯಲಾಯ್ತ್ರಿ. ಅದು ಆ ಕಾರಣಕ್ಕೆ ಮತ್ತೆ ಇದು ಪೈಪ್ಲೈನ್ ಒಂದು ದೇವ್ರ ಪುಣ್ಯ ಅಂತ ಕ್ಯಾನಲ್ ನೀರ್ ಬರಾಕತ್ತವ್ರಿ ಡೋಣಿಗೆ. ಅಲ್ಲಿಂದ ಮೇವಿನ ಹಸಿರು ಮೇವು ಬೆಳ್ಕೊತೀವ್ರಿ ಸರ್. ಸ್ಟೆಪ್ ಬೈ ಸ್ಟೆಪ್ ಈ ಮೆಕ್ಕೆಜೋಳ ಮಾಡ್ಕೋತೀವ್ರಿ. ಈ ಶೇಂಗಾದ ಹೊಟ್ಟು ಬರ್ತದ್ರಿ ಇನ್ ಮುಂದ. ಅಲ್ಲಿ ಹಿಂದ್ಗಡೆ 1 ಎಕರೆದಷ್ಟು ಮೇವಿನ ಗಡ್ಡಿ ಮಾಡ್ಕೊಂಡಿವ್ರಿ ಅಣ್ಣ. ಈ ಮತ್ತ ಈ ಏನಂತೀರಿ ನೀವು, ಜೋಳದ ಕಣಿಕಿ ಅವು ಎಲ್ಲಾ ತಗೋತೀವ್ರಿ. ಅವೆಲ್ಲ ಈ ಗೋಧಿ ಯಾವ್ದಾವ್ದಾದ್ರಿ ಸರ್? ಅದು 3 ವೆರೈಟಿ ಗೋಧಿ ಅದಾವ್ರಿ ಸರ್. ಒಂದು ಜವಾರಿ ಗೋಧಿ ಬರ್ತದ್ರಿ, ಒಂದು ಜವಿ ಗೋಧಿ, ಒಂದು ನೀರಾವರಿ ಆಶ್ರಿತ ಮಳೆ ಆಶ್ರಿತ ರೀ. ಇದು ನೀರ್ ಬಿಟ್ಟು ಬೆಳಿತಾರಲ್ರಿ ಆ ಗೋಧಿನೂ ಅದ್ರಿ. ಇದು ಎಕರೆ ಆದ್ರಿ ಇಲ್ಲಿ ಹೊಲ? ಇದು 4.5 ಎಕರೆ ಅದ್ರಿ ಸರ್. 4.5 ಎಕರೆದಾಗ ಮೇವನ್ನು ಬೆಳ್ಕೊತೀವ್ರಿ. ಜೊತೆಗೆ ಜೋಳ, ಮೆಕ್ಕೆಜೋಳ ಎಲ್ಲಾನು ಈ ಹಸುಗಳಿಗೆ ಏನ್ ಬೇಕನ್ನೋದು ಎಲ್ಲಾನು ಇದ್ರಾಗ ಬೆಳ್ಕೊತೀವಿ ಸರ್. ಹೌದ್ರಿ, ಮೇವಿನ ಗಡ್ಡಿ ಮಾಡ್ಕೊಂಡಿವ್ರಿ. ಹೌದ್ರಿ.
ಮುಂದ್ಗಡೆ ಅದ್ರಿ ಸರ್. ಒಂದು ಅರ್ಧ ಎಕರೆ ಹಾಕಿವ್ರಿ ಈಗ. ಇನ್ನು ಜೋಳ ಅದು ಚೆಲ್ತೀವ್ರಿ. ಇನ್ನು ತೆಳ್ಳಗ ಜೋಳ ಉಗ್ಗಿ ನೀರು ಬಿಟ್ವಿ ಅಂದ್ರೆ ಅವು ಆಕಳುಗಳಿಗೆ ಬಳಸೋದ್ರಿ. ಒಟ್ಟು ಏನು ಬಳಸಿದ್ರು ಈ ಹೊಲ್ದಾಗ ಏನು ಬೆಳಿತೀವಿ ಅನ್ನೋದು ಇವಕ್ಕನೇ ಆಸರೆ. ಈಗ ಇದ್ರ ಸಗಣಿ ಗೋಮೂತ್ರ ಎಲ್ಲ ಯಾವ ತರ ಬಳಕೆ ಮಾಡ್ತೀವಿ? ಸಗಣಿ ಗೋಮೂತ್ರ ಎಲ್ಲ ನಾವು ಕೆಲವೊಂದು ಗೋ ಉತ್ಪನ್ನಗಳು ಮಾಡ್ತೀವ್ರಿ ಸರ್. ಈ ಗೋಮೂತ್ರ ಅರ್ಕ ಮಾಡೋದು, ಶಾಂಪೂ, ಸೋಪ್ ಮಾಡೋದು, ಈ ಕುರುಳುಗಳು, ಅಗ್ನಿಹೋತ್ರ ಕುರುಳುಗಳ್ರಿ ಸರ್, ಧೂಪ, ಈ ತರ ಒಂದಿಷ್ಟು 12 ಪ್ರಾಡಕ್ಟ್ಗಳು ಮಾಡ್ತೀವ್ರಿ ಸರ್. ಅದರ ಬಳಕೆನು ಮಾಡ್ಕೊಂಡು ಈ ಗೋಗಳು ಸಾಕೊಂಡು ಇದನ್ನ ಏನಂತೀರಿ ಆರ್ಗ್ಯಾನಿಕ್ ಫಾರ್ಮಿಂಗ್ನು ಮಾಡಕತ್ತೀವಿ ಸರ್. ಇವೆಲ್ಲ ಗೋಧಿಗೆ ಅವು ನಾವೆಲ್ಲ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡಲ್ರಿ ಸರ್. ಈ ಬಿತ್ತೋದು ನೀರ್ ಬಿಡೋದು ಅಷ್ಟೇ ನೋಡ್ರಿ ಕೆಲಸ. ಯಾವ್ದು ಫರ್ಟಿಲೈಸರ್ಸ್ ಇಲ್ಲ. ಒಂದ್ ಸ್ವಲ್ಪ ಕಸ ಕಳೆ ತೆಗಿತೀವ್ರಿ. ಅಷ್ಟ್ ಮಾಡ್ಕೊಂಡು ಈ ಒಂದ್ 3 ವೆರೈಟಿ ಗೋಧಿಗಳು ಇರ್ತಾರೆ. ಒಂದು ಈ ಬೇರೆ ಬೇರೆದವ್ರೆಲ್ಲ ನೋಡಿದ್ವಲ್ರಿ ಸರ್. ನಾವು ಬೆಳೆದ್ರ ಆಯ್ತು ಅಂತೇಳಿ ಬೆಳೆದ್ವಿ. ಚೆನ್ನಾಗೇ ಬಂದಾವ್ರಿ ಸರ್. ಇವೆಲ್ಲ ಉಳಿಮೆಗೋಸ್ಕರ ರೀ. ಇವೆಲ್ಲ ಬಿತ್ತಕ್ಕೆ ಹರಗಕ್ಕೆ ಅಂತೇಳಿ 2 ಎತ್ತುಗಳು ಕಟ್ಕೊಂಡಿವ್ರಿ ಸರ್. ಇವು ಗೋವಿನ ಜೊತೆಗೆ 2 ಎತ್ತುಗಳನ್ನ ರೀ. ಎತ್ತು ಬಾಳ ಚಂದ. ಹ್ಞೂ. ಅದೇ ಜವಾರಿನೇ ರೀ ಇವನು ರೀ. ಯಾವ್ದು ಇವು ಆದ್ರೂ ಯಾರಿಗೆ ಹಾಯ್ದು ಅದು ಏನಿಲ್ರಿ. ಇವು ಪಳಗೆ ಅವ್ರ ಮನೆಯಲ್ಲೇ ಬೆಳೆದು ಅಲ್ರಿ. ಹಿಂಗಾಗಿ ಕೇಸ್ ಏನು ಇರಿದು ಅದು ಏನು ಇಲ್ರಿ. ಇವ್ನು ಬರ್ತಿ ತಯಾರವ್ರಿ ಎತ್ತು. ಇವಾಗೆಲ್ಲ ಬ್ಯಾಸಿಗೆ ಅಲ್ರಿ ಸರ್. ಗಳೆ ಇಲ್ರಿ. ಗಳೆ ಗಾಡಿ ಇದ್ದಾಗ ಒಂದ್ ಸ್ವಲ್ಪ ಇದು ಆಗ್ತಾವ್ರಿ. ಈ ಬ್ಯಾಸಿಗೆ ಒಳಗ್ ಗಾಂವ್ ಆಗ್ತಾವ್ರಿ. ಈಗೇನು ಒಬ್ಬೊಬ್ರೆ ಹಿಡ್ಕೊಳಂಗಿಲ್ರಿ. ಇವು ಒಂದ್ ಸ್ವಲ್ಪ ಹಗ್ಗ ಬಿಚ್ಬಿಟ್ರ ಕೈಯಾಗ ಸಿಗಲ್ರಿ. ಆ ತರ ಬೆಳೆದಾವ್ರಿ ಈಗ.